ಎಲ್ರಿಗೂ ನಮಸ್ಕಾರ. ಮಂಗಳ ಕ್ರಾಫ್ಟ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ನಿಮ್ಮ ಮಂಗಳ ಪ್ರವೀಣ್. ಇವತ್ತು ಗಣಪತಿಗೊಂದು ಕಡುಬಿನ ಹಾರ ಹೇಗೆ ಮಾಡೋದು ಅಂಥೇಳಿ ನೋಡೋಣ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್ ಮತ್ತು ಕಮೆಂಟನ್ನು ಮಾಡಿರಿ. ಹಾಗೆಯೇ ನನ್ನ ಹೊಸ ವಿಡಿಯೋ ನಿಮಗೆ ಬೇಕಾದಲ್ಲಿ ನೀವು ನನ್ನ ಚಾನಲನ್ನು ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ ಬೇಕಾದರೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಬೇಕಾಗುವ ಸಾಮಗ್ರಿಗಳು: ಹತ್ತಿ, 5 ಸೆಂಟಿಮೀಟರ್ನ ಕಾರ್ಡ್, ದೊಡ್ಡ ಸೂಜಿ ಮತ್ತು ದಾರ, ನೂಲು, ಹಸಿರು ಮತ್ತು ಕೆಂಪು ಕಲರ್ ಸಂತದ ತಗಡನ್ನು ಕಟ್ ಮಾಡಿಟ್ಕೊಂಡಿದ್ದೇನೆ ಮತ್ತು ಕತ್ತರಿ. 4 ಸೆಂಟಿಮೀಟರ್ನ ಕಾರ್ಡನ್ನು ತೆಗೆದುಕೊಂಡು ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ನೂಲನ್ನು ಇಟ್ಟು ಹತ್ತಿಯ ಎಳೆಯಿಂದ 14 ಸುತ್ತನ್ನು ಸುತ್ತಿ. ಎಳೆಗಳನ್ನು ಕಾರ್ಡ್ನಿಂದ ಬೇರ್ಪಡಿಸಿ ನೂಲಿನಿಂದ ಗಂಟನ್ನು ಹಾಕ್ಕೊಳ್ಬೇಕು. ಎಕ್ಸ್ಟ್ರಾ ಇರುವಂಥ ಹತ್ತಿಯ ಎಳೆ ಮತ್ತು ನೂಲುಗಳನ್ನು ಕಟ್ ಮಾಡಿ ತೆಗೆಯೋಣ. ಈ ತರಹದ ಒಟ್ಟು 11 ಹೂಗಳು ನಮಗೆ ಬೇಕು. ರೆಡಿಯಾದ ಹೂವಿಗೆ ಸಂತದ ತಗಡಿನಿಂದ ಈಗ ಕಟ್ಟನ್ನು ಹಾಕ್ಕೊಳ್ಬೇಕು. ಪ್ರತಿಯೊಂದು ಪೆಟಲ್ನ 2 ದಳಗಳನ್ನು ಒಟ್ಟಿಗೆ ಸೇರಿಸಿ ಕಟ್ಟನ್ನು ಹಾಕ್ಕೊಳ್ಬೇಕು. ಮೊದಲನೇ ಪೆಟಲ್ನ 2 ದಳಗಳನ್ನು ಒಟ್ಟಿಗೆ ಸೇರಿಸಿ ಕೆಂಪು ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ 2ನೇ ದಳಕ್ಕೆ ಕಟ್ಟನ್ನು ಹಾಕ್ಕೊಳ್ಳೋಣ. ಮೂರನೇ ದಳದ 2 ಎಳೆಗಳನ್ನು ಒಟ್ಟಿಗೆ ಸೇರಿಸಿ ಕಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೇ ತರಹ ಸೇಮ್ ಪೆಟಲ್ಸ್ನ 2 ಎಳೆಗಳನ್ನು ಒಟ್ಟಿಗೆ ಸೇರಿಸಿ ಕಟ್ಟನ್ನು ಹಾಕ್ಕೊಳ್ತಾ ಆ ರೌಂಡ್ ಫಿನಿಶ್ ಮಾಡಬೇಕು. ಈಗ ನೋಡಿ, ಕೊನೆಯ ದಳಕ್ಕೂ ಕೂಡ ರೆಡ್ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಂಡು ಆ ರೌಂಡ್ ಫಿನಿಶ್ ಮಾಡ್ಕೋತಾ ಇದ್ದೇನೆ. ಈಗ ಮೊದಲ ಪೆಟಲ್ನ ಕೊನೆಯ ಭಾಗ ಮತ್ತು 2ನೇ ಪೆಟಲ್ನ ಮೊದಲ ಭಾಗವನ್ನು ಒಟ್ಟಿಗೆ ಸೇರಿಸಿ ಗ್ರೀನ್ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ಬೇಕು. ಎರಡನೇ ಪೆಟಲ್ನ ಕೊನೆಯ ಭಾಗ ಮತ್ತು 3ನೇ ಪೆಟಲ್ನ ಮೊದಲ ಭಾಗವನ್ನು ಒಟ್ಟಿಗೆ ಸೇರಿಸಿ ಕಟ್ಟನ್ನು ಹಾಕ್ಕೊಳ್ಳೋಣ. ಇದೇ ತರಹ ಪ್ರತಿಯೊಂದು ಪೆಟಲ್ನ ಕೊನೆಯ ಭಾಗ ಮತ್ತು ಮುಂದಿನ ಪೆಟಲ್ನ ಮೊದಲನೇ ಭಾಗವನ್ನು ಒಟ್ಟಿಗೆ ಸೇರಿಸಿ ಕಟ್ಟನ್ನು ಹಾಕ್ಕೊಳ್ತಾ ಆ ರೌಂಡ್ ಫಿನಿಶ್ ಮಾಡ್ಕೋಬೇಕು. ಈಗ ನೋಡಿ, ಕೊನೆಯ ಪೆಟಲ್ನ ಕೊನೆಯ ಭಾಗ ಮತ್ತು ಮೊದಲಿನ ಪೆಟಲ್ನ ಮೊದಲ ಭಾಗವು ಹಾಗೆ ಉಳಿದಿದೆ. ಅವೆರಡನ್ನೂ ಒಟ್ಟಿಗೆ ಸೇರಿಸಿ ಕಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಹೂವಿನ ಮೇಲೆ ಹತ್ತಿಯನ್ನಿಟ್ಟು ಕಡುಬಿನ ಆಕಾರದಲ್ಲಿ ಮಡಚುವಾಗ ಒಂದರ ಪೆಟಲ್ ಮೇಲೆ ಮತ್ತೊಂದು ಪೆಟಲ್ಗಳನ್ನು ಹೇಗೆ ಇಡುವುದು ಅಂಥೇಳಿ ಈಗ ನಿಮಗೆ ತೋರಿಸ್ತಾ ಇದ್ದೇನೆ. ಮೊದಲೇ ಹೇಳಿದ ಹಾಗೆ ಹೂವಿನ ಮೇಲೆ ವೃತ್ತಾಕಾರದಲ್ಲಿ ಹತ್ತಿಯನ್ನಿಡಬೇಕು. ಕಡುಬಿನ ಆಕಾರದಲ್ಲಿ ಹೂವನ್ನು ಮಡಚಿ ಹೂವಿನ ಪೆಟಲ್ಗಳು ಒಂದರ ಮೇಲೆ ಮತ್ತೊಂದು ಬರುವ ಹಾಗೆ ನೋಡಿಕೊಳ್ಳಿ. ಎಕ್ಸ್ಟ್ರಾ ಹತ್ತಿ ಬಂದರೆ ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಹತ್ತಿಯನ್ನು ಒತ್ತಿ ಒಳಗೆ ಹಾಕಬೇಕು. ಈಗ ಮಧ್ಯದಲ್ಲಿರುವ ಆಪೋಸಿಟ್ ಹೂವಿನ ಪೆಟಲ್ಗೆ ಕೆಂಪು ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ತಿದ್ದೇನೆ. ಮೊದಲ ಮತ್ತು ಕೊನೆಯ ಪೆಟಲ್ಸ್ಗಳನ್ನು ಬಿಟ್ಟು ಎಲ್ಲ ಆಪೋಸಿಟ್ ಪೆಟಲ್ಗೂ ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಕಟ್ಟನ್ನು ಹಾಕ್ಕೊಳ್ಬೇಕು. ನನ್ನ ಯೂಟ್ಯೂಬ್ ಚಾನಲ್ ಆದ ಮಂಗಳ ಕ್ರಾಫ್ಟ್ನಲ್ಲಿ ಗೌರಿ ಬಳೆ ಗೊಂಬೆ ಗೆಜ್ಜೆ ವಸ್ತ್ರವನ್ನು ತೋರಿಸ್ತಾ ಇದ್ದೇನೆ. ನೀವು ಬೇಕಾದರೆ ಮೇಲಿನ ಲಿಂಕ್ ಪ್ರೆಸ್ ಮಾಡಿ ಅದನ್ನು ನೋಡಬಹುದು. ಈಗ ಒಳಗಿರುವ ಹತ್ತಿಯನ್ನು ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ನೀಟಾಗಿ ಸ್ಪ್ರೆಡ್ ಮಾಡಿ. ಮೊದಲ ಮತ್ತು ಕೊನೆಯ ಪೆಟಲ್ಗೆ ಕಟ್ ಹಾಕದೇ ಇರುವಂತಹ 7 ಹೂಗಳು ನಮಗೆ ಬೇಕು. ಫುಲ್ ಪೆಟಲ್ಗೆ ಕಟ್ ಹಾಕಿರುವಂತಹ ಒಟ್ಟು 4 ಹೂಗಳು ನಮಗೆ ಬೇಕು. ಹೀಗೆ ಒಟ್ಟು 11 ಹೂಗಳು ನಮಗೆ ಬೇಕು.
ಮೊದಲನೇ ಮತ್ತು ಕೊನೆಯ ಪೆಟಲ್ಗಳಿಗೆ ಕಟ್ ಹಾಕದೇ ಇರುವಂಥ ಹೂಗಳನ್ನು ಈಗ ತಕ್ಕೊಳ್ಳೋಣ. ಒಂದರ ಪಕ್ಕದಲ್ಲಿ ಮತ್ತೊಂದು ಹೂವನ್ನು ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಇಡಿ. ಸೂಜಿಯ ಸಹಾಯದಿಂದ ಕಟ್ ಹಾಕದೇ ಇರುವ ಪೆಟಲ್ನ ಮಧ್ಯಭಾಗದ ಹತ್ತಿಯನ್ನು ಸ್ವಲ್ಪ ಸರಿಸ್ಕೊಳ್ಳೋಣ. ಆಗ ಆರಾಮಾಗಿ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ಬೋದು. ಈಗ ಆ 2 ಪೆಟಲ್ಗಳನ್ನು ಒಟ್ಟಿಗೆ ಸೇರಿಸಿ ಕೆಂಪು ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಹತ್ತಿಯನ್ನು ಪೆಟಲ್ನ ಮಧ್ಯಭಾಗಕ್ಕೆ ಕ್ಲೀನಾಗಿ ಬರುವಂತೆ ಸರಿಪಡಿಸಿಕೊಳ್ಳೋಣ. ಈಗ 3ನೇ ಹೂವನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಮೊದಲನೇ ಹಾಗೆ ಹತ್ತಿಯನ್ನು ಸ್ವಲ್ಪ ಸೈಡ್ಗೆ ಸರಿಸಬೇಕು. ಈಗ ಕೆಂಪು ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ಳೋಣ. ಈಗ ಪೆಟಲ್ ಮಧ್ಯೆ ಹತ್ತಿಯನ್ನು ಸರಿಯಾಗಿ ಸ್ಪ್ರೆಡ್ ಮಾಡಬೇಕು. ಇದೇ ತರಹ ಒಟ್ಟು 7 ಹೂಗಳನ್ನು ಸೇರಿಸಬೇಕು. ಈಗ ನೋಡಿ 7 ಹೂವು ಸೇರಿಸಿಯಾಗಿದೆ. ಮಧ್ಯದಲ್ಲಿರುವ ಹೂವಿಗೆ ಇನ್ನು 4 ಹೂಗಳನ್ನು ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಪೆಂಡೆಂಟ್ ಆಕಾರದಲ್ಲಿ ಜೋಡಿಸಬೇಕು. ಪೆಂಡೆಂಟ್ನ 4 ಹೂಗಳ ಎಲ್ಲ ಪೆಟಲ್ಗಳಿಗೂ ಮೊದಲೇ ಕಟ್ ಹಾಕ್ಕೊಂಡಾಗಿದೆ. ಈಗ ಪೆಂಡೆಂಟ್ನ 2 ಹೂಗಳನ್ನು ಕೆಂಪು ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಪೆಂಡೆಂಟನ್ನು ಜೋಡಿಸುವ ಕ್ರಮದಲ್ಲಿ ಹೂವನ್ನು ಇಡ್ತಾ ಇದ್ದೇನೆ. ಈಗ ಮೊದಲೆರಡು ಹೂಗಳನ್ನು ಚೈನಿಗೆ ಜೋಡಿಸೋಣ. ನಾನಿಲ್ಲಿ ಸೂಜಿ ಮತ್ತು ದಾರದ ಸಹಾಯದಿಂದ ಹೂಗಳನ್ನು ಚೈನಿಗೆ ಜೋಡಿಸ್ತಾ ಇದ್ದೇನೆ. ನೀವು ಬೇಕಾದಲ್ಲಿ ಸಂತದ ತಗಡಿನಿಂದ ಕೂಡ ಹೂಗಳನ್ನು ಜೋಡಿಸಿಕೊಳ್ಳಬಹುದು. ಗಣಪನಿಗೆ 11 ಎಳೆ ಅಥವಾ 21 ಎಳೆಯ ಹಾರ ಶ್ರೇಷ್ಠ. ಹಾಗಾಗಿ ನಾನಿಲ್ಲಿ 11 ಹೂಗಳನ್ನು ಮಾಡಿದ್ದೇನೆ. ಇದೇ ತರಹ 12 ಹೂಗಳನ್ನು ಸೂಜಿ ಮತ್ತು ದಾರದ ಸಹಾಯದಿಂದ ಜೋಡಿಸಿ. ನಾನು ಮಂಗಳ ಕ್ರಾಫ್ಟ್ನಲ್ಲಿ ಅನೇಕ ತರಹದ ಗೆಜ್ಜೆ ವಸ್ತ್ರಗಳನ್ನು ಮಾಡಿದ್ದೇನೆ. ಅದರ ಒಂದು ಲಿಂಕ್ ಮೇಲೆ ಬರ್ತಾ ಇದೆ. ನೀವು ಬೇಕಾದರೆ ಅದನ್ನು ಪ್ರೆಸ್ ಮಾಡಿ ನೋಡಬಹುದು. ಗಣಪನಿಗೋಸ್ಕರ ಕಡಬಿನ ಹಾರ ರೆಡಿ ಇದೆ.